ಇಟಲಿಗೂ ಬಂತ ಆಪತ್ತು. ಪ್ರಪಂಚದಲ್ಲಿ ಇತ್ತೀಚೆಗೆ ಹಲವು ದೇಶಗಳಲ್ಲಿ ಆಂತರಿಕ ಗಲಭೆಗಳು ಹೆಚ್ಚಾಗುತ್ತಿದ್ದು, ಇದರ ಹಿಂದೆ ಹಲವು ದೇಶಗಳ ಕೈವಾಡವೂ ಇದೆ ಎಂಬ ಆರೋಪ ಕೇಳಿಬಂದಿತ್ತು. ಉದಾಹರಣೆಗೆ ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತು ಇತ್ತೀಚೆಗೆ ನೇಪಾಳವೂ ಸೇರಿದಂತೆ ಏಷ್ಯಾ ಖಂಡದಲ್ಲಿ ಆಗಿದ್ದರೆ, ಈಗ ಯುರೋಪಿನ 24 ದೇಶಗಳಲ್ಲಿ ಒಂದಾದ ಇಟಲಿಯಲ್ಲೂ ಪ್ರಾರಂಭವಾಗಿದೆ. ಅದರಲ್ಲೂ ವಿಶೇಷವಾಗಿ ಭಾರತದ ಆತ್ಮೀಯತೆಯನ್ನ ಹೊಂದಿರುವ ಇಟಲಿಗೂ ಆಪತ್ತು ತಪ್ಪಿದ್ದಲ್ಲ. ಪ್ಯಾಲಿಸ್ಟೈನ್ ಪರ ಪ್ರತಿಭಟನೆಯಿಂದಾಗಿ ಇಟಲಿ ಬೆಂಕಿಯುಂಡೆಯಂತಾಗಿದೆ. ಇಸ್ರೇಲ್ ಹಾಗೂ ಪ್ಯಾಲಿಸ್ಟೈನ್ ಪರ ಹಮಾಸ್ ನಡುವಣ ಯುದ್ಧ ಆರಂಭವಾಗಿ 2 ವರ್ಷಗಳೇ ಕಳೆದಿದೆ. ಆದರೂ ಗಾಜಾದ ಮೇಲೆ ಇಸ್ರೇಲ್ ದಾಳಿ ನಿರಂತರವಾಗಿ ಮುಂದುವರೆದಿದ್ದು, ಈ ಯುದ್ಧದಿಂದಾಗಿ ಗಾಜಾದಲ್ಲಿ ಬರಗಾಲ ಉದ್ಭವಿಸಿದೆ. ಮಕ್ಕಳು ದೊಡ್ಡವರೆನ್ನದೇ ಸಾವಿರಾರು ಜನ ಪ್ರಾಣ ಕಳೆದುಕೊಂಡಿದ್ದು, ಅಲ್ಲಿ ವಾಸ ಮಾಡ್ತಿದ್ದ ಲಕ್ಷಾಂತರ ಜನರ ಸ್ಥಳಾಂತರವಾಗಿದೆ. ಜಾಗತಿಕ ಮಾಧ್ಯಮಗಳು ವರದಿ ಮಾಡಿವೆ. ಆದರೆ ಈಗ ಇಸ್ರೇಲ್ ಪ್ಯಾಲಿಸ್ಟೈನ್ ನಡುವಣ ಯುದ್ಧದಿಂದಾಗಿ ಇಟಲಿಯಲ್ಲಿ ಬೆಂಕಿ ಹೊಗೆಯಾಡುತ್ತಿದೆ. ಪ್ಯಾಲಿಸ್ಟೈನ್ ಅನ್ನ ರಾಷ್ಟ್ರವನ್ನಾಗಿ ಗುರುತಿಸಲು ಇಟಲಿ ಅಧ್ಯಕ್ಷೆ ಜಾರ್ಜಿಯಾ ಮೆಲೋನಿ ನಿರಾಕರಿಸಿದ್ರು ಎಂದು ಇಟಲಿಯಲ್ಲಿ ಪ್ಯಾಲಿಸ್ಟೈನ್ ಪರ ಪ್ರತಿಭಟನಾಕಾರರು ರೊಚ್ಚಿಗೆದ್ದಿದ್ದು, ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗ್ತಿದೆ. ಗಾಜಾದಲ್ಲಿ ಇಸ್ರೇಲ್ ಯುದ್ಧದಿಂದ ಸಂಭವಿಸಿರುವ ಸಾವುಗಳು ಹಾಗೂ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಪ್ಯಾಲಿಸ್ಟೈನಿಯನ್ ರಾಜ್ಯವನ್ನ ಅವರು ಬೆಂಬಲಿಸಲು ನಿರಾಕರಿಸಿದ್ರು ಎಂದು ಆರೋಪಿಸಿ ಪ್ರತಿಭಟನಾಕಾರರು ಬೀದಿಗಿಳಿದಿದ್ದು, ಪೊಲೀಸರೊಂದಿಗೆ ನಡೆದ ಘರ್ಷಣೆಯಲ್ಲಿ ರಸ್ತೆಗಳು ಮತ್ತು ಬಂದರುಗಳನ್ನು ಬಂದ್ ಮಾಡಿದ್ದಾರೆ. ಬಸ್ ನಿಲ್ದಾಣಗಳು ಮತ್ತು ಸಾರ್ವಜನಿಕ ಆಸ್ತಿಯನ್ನ ಧ್ವಂಸಗೊಳಿಸಿ ಆಕ್ರೋಶ ಹೊರಹಾಕಿದ್ದು, ಇದರಿಂದ ಇಟಲಿಯಾದ್ಯಂತ ಪ್ರಕ್ಷುಬ್ಧ ಸ್ಥಿತಿ ನಿರ್ಮಾಣಗೊಂಡಿದೆ. ಗಾಜಾದಲ್ಲಿ ಇಸ್ರೇಲ್ ನಡೆಸಿದ ದಾಳಿ ಮತ್ತು ಪ್ಯಾಲಿಸ್ಟೈನಿಯನ್ ಅನ್ನು ಒಂದು ರಾಷ್ಟ್ರವಾಗಿ ಗುರುತಿಸದ ಜಾರ್ಜಿಯಾ ಮೆಲೋನಿಯ ತೀವ್ರ ಬಲಪಂಥೀಯ ಸರ್ಕಾರದ ನಿರ್ಧಾರದ ವಿರುದ್ಧ ಸಾವಿರಾರು ಪ್ಯಾಲಿಸ್ಟೈನಿಯನ್ ಪರ ಪ್ರತಿಭಟನಾಕಾರರು ಬೀದಿಗಿಳಿದಿದ್ರು. ಪೊಲೀಸರೊಂದಿಗೆ ಘರ್ಷಣೆ ನಡೆಸಿ ಇಟಲಿಯ ಹಲವಾರು ನಗರಗಳ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದ್ರು. ಗಾಜಾದಲ್ಲಿ ಪ್ಯಾಲಿಸ್ಟೈನಿಯನ್ನರ ಸಾಮೂಹಿಕ ಹತ್ಯೆ ಖಂಡಿಸಿ ದೇಶದ ಕಾರ್ಮಿಕ ಸಂಘಗಳು ಕರೆ ನೀಡಿದ್ದ ಎಲ್ಲವನ್ನೂ ನಿರ್ಬಂಧಿಸೋಣ ಎಂಬ ಘೋಷವಾಕ್ಯದೊಂದಿಗೆ ರಾಷ್ಟ್ರವ್ಯಾಪಿ ಮುಷ್ಕರ ನಡೆಸಿದ್ರು. ಬೀದಿಗಿಳಿದ ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಪೊಲೀಸರು ಅಶ್ರುವಾಯು ಪ್ರಯೋಗ ಮಾಡಬೇಕಾಯಿತು. ಕಪ್ಪು ಬಟ್ಟೆ ಧರಿಸಿ ಪ್ಯಾಲಿಸ್ಟೈನಿಯನ್ ಧ್ವಜವನ್ನ ಬೀಸುತ್ತಿದ್ದ ಪ್ರತಿಭಟನಾಕಾರರು ಮಿಲನ್ ಸೆಂಟ್ರಲ್ ಸ್ಟೇಷನ್ನಲ್ಲಿ ಕಂಬವೊಂದನ್ನ ಬಳಸಿ ಸ್ಟೇಷನ್ ಗಾಜನ್ನ ಕುಟ್ಟಿ ಪುಡಿ ಮಾಡಿದ್ದಲ್ಲದೆ ಪೊಲೀಸರ ಮೇಲೆ ಕುರ್ಚಿಯನ್ನ ಎಸೆದ್ರು. ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಈ ಘರ್ಷಣೆಯಲ್ಲಿ 60ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಗಾಯಗೊಂಡಿದ್ದಾರೆ. 10ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ. ಪ್ಯಾಲಿಸ್ಟೈನ್ ಪರ ಪ್ರತಿಭಟನಾಕಾರರ ಪರ ವಹಿಸಿದ ಕೆಲ ಬಂದರಿನಲ್ಲಿ ಕೆಲಸ ಮಾಡುವ ಕೆಲಸಗಾರರು ಅವರೇ ಸ್ವತಃ ಬಂದರುಗಳನ್ನ ಬಂದ್ ಮಾಡಿದ್ರು. ದೇಶವಿಡೀ ವ್ಯಾಪಿಸಿದ ಈ ಉಗ್ರ ಪ್ರತಿಭಟನೆಯಿಂದಾಗಿ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಈಗ ತಮ್ಮ ರಾಜಕೀಯ ವಿರೋಧಿಗಳ ಟೀಕೆಗೆ ಗುರಿಯಾಗಿದ್ದಾರೆ. ಆದರೆ ಮೆಲೋನಿ ಅವರು ಈ ಪ್ರತಿಭಟನೆಯನ್ನ ನಾಚಿಕೆಗೇಡು ಎಂದಿದ್ದಾರೆ. ಈ ತಿಂಗಳ ಆರಂಭದಲ್ಲಿ ವಿಶ್ವಸಂಸ್ಥೆಯಲ್ಲಿ ಇಟಲಿ ಪ್ಯಾಲಿಸ್ಟೈನಿಯನ್ ರಾಜತತ್ವದ ಪರವಾಗಿ ಮತ ಚಲಾಯಿಸಿದ್ರು. ಮೆಲೋನಿ ಇದೀಗ ಪ್ಯಾಲಿಸ್ಟೈನ್ ರಾಜ್ಯವನ್ನ ಔಪಚಾರಿಕವಾಗಿ ಗುರುತಿಸದೇ ಇರಲು ನಿರ್ಧರಿಸಿದ್ದಾರೆ. ಹಾಗೆಯೇ ಇಟಲಿಯ ದಕ್ಷಿಣ ನಗರವಾದ ನೇಪಲ್ಸ್ನಲ್ಲಿಯೂ
ಪ್ರತಿಭಟನಾಕಾರರು ಮುಖ್ಯ ರೈಲ್ವೆ ನಿಲ್ದಾಣಕ್ಕೆ ಬಲವಂತವಾಗಿ ನುಗ್ಗಿದಾಗ ಪೊಲೀಸರೊಂದಿಗೆ ಘರ್ಷಣೆ ನಡೆದಿದೆ. ಅವರಲ್ಲಿ ಕೆಲವರು ಸ್ವಲ್ಪ ಸಮಯದವರೆಗೆ ಹಳಿಗಳ ಮೇಲೆ ಇಳಿದಿದ್ದರಿಂದ ರೈಲ್ವೆ ಸೇವೆಗಳು ವಿಳಂಬವಾದವು. ಹಾಗೆಯೇ ವಾಯುವ್ಯ ನಗರವಾದ ಜಿನೋವಾದಲ್ಲಿಯೂ ಪ್ರತಿಭಟನಾಕಾರರು ಬಂದರಿನ ಸುತ್ತಲೂ ನಡೆದ ಸಭೆಗಳಲ್ಲಿ ಪ್ಯಾಲಿಸ್ಟೈನ್ ಧ್ವಜವನ್ನ ಬೀಸುತ್ತಾ ಆಕ್ರೋಶ ಹೊರಹಾಕಿದ್ರು. ಇತ್ತೀಚೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಯುಕೆ, ಆಸ್ಟ್ರೇಲಿಯಾ, ಕೆನಡಾ, ಪೋರ್ಚುಗಲ್ ಮತ್ತು ಫ್ರಾನ್ಸ್ ಪ್ಯಾಲಿಸ್ಟೈನ್ ಅನ್ನ ರಾಷ್ಟ್ರವನ್ನಾಗಿ ಗುರುತಿಸಿದ ನಂತರ ಈ ಘರ್ಷಣೆ ನಡೆದಿದೆ. ಇಂತಹ ಗಲಭೆಗಳಿಗೆ ಕಾರಣಕರ್ತರು ಯಾರು ಎಂಬ ಪ್ರಶ್ನೆಯು ನಿಗೂಢವಾಗಿರುತ್ತದೆ. ಒಟ್ಟಾರೆ ಬಾಂಗ್ಲಾದೇಶವನ್ನ ಕಸಿದುಕೊಂಡಂತೆ ಯಾವುದೇ ರಾಷ್ಟ್ರಕ್ಕೂ ಈ ಗತಿ ಬರಬಾರದು. ದೇಶದ ಮತದಾರರ ಇಚ್ಛೆಯಂತೆ ದೇಶವನ್ನ ನಡೆಸಬೇಕೆಂಬ ಇಚ್ಛೆ ಪ್ರತಿಯೊಬ್ಬರದ್ದಾಗಿರುತ್ತದೆ.